ಎಸ್, ಎಲ್ಲರೂ ಖುಷಿ ಪಡೋಂಥ ವಿಚಾರ. ಎಕ್ಸ್ಪೆಕ್ಟ್ ಮಾಡಿದಾಗೆ ಎಲ್ಲರೂ ನಾವು ಪ್ರಾರ್ಥನೆ ಅಥವಾ ಪ್ರೇಯರ್ಸ್ ಮಾಡ್ಕೊಂಡಾಗೆ ಭಾರತ ವೆಸ್ಟ್ ಇಂಡೀಸ್ನ ಬಗ್ಗು ಬಡಿದು ಸೆಮಿಫೈನಲ್ಸ್ ರೀಚ್ ಆಗಿದ್ದಾರೆ. ಇವತ್ತೊಂಥರ ವರ್ಚುವಲ್ ಕ್ವಾರ್ಟರ್ ಫೈನಲ್ಸ್ ಅಂತಲೇ ಇತ್ತು. ಅದನ್ನು ಸಿಕ್ಕಾಪಟ್ಟೆ ಒಳ್ಳೆ ಮ್ಯಾಚು, ಸೂಪರಾಗಿ ವೆಸ್ಟ್ ಇಂಡೀಸ್ನ ಇವತ್ತು ಸೋಲಿಸ್ಬಿಟ್ಟು ಸೆಮಿಫೈನಲ್ ರೀಚ್ ಆಗಿದ್ದಾರೆ. 5ನೇ ತಾರೀಕು ಮುಂಬೈನಲ್ಲಿ. ಅದಕ್ಕೆ ಮುಂಚೆ 4ನೇ ತಾರೀಕು ಹೇಗಿರುತ್ತೆ ಅಂತ ಮುಂದೆ ಕಾದು ನೋಡೋಣ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ಸಂತೋಷದಿಂದ ಇವತ್ತಿನ ದಿನದ ವಿಡಿಯೋ ಮಾಡೋಣ ಅಂತ. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿದ ಹಾಗೇ ತುಂಬ ಸುಲಭವಾಗಿ ಅಲ್ಲದೇ ಇದ್ರೂ, ಆದರೆ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ಡಾಗಿ ಪ್ಲ್ಯಾನಾಗಿ ಮಾಡಿಕೊಂಡು ಚೇಸ್ ಮಾಡಿ ಎಲ್ಲೂ ಟೆನ್ಷನ್ ಕೊಡದೇನೆ ಬಾಯಿಗೆ ಬರೆಸ್ದೇನೆ ಕೊನೆಯವರವ್ರಿಗೆ ಬಂದ್ರೂ ಭಾರತ ಗೆದ್ದಿದ್ದಾರೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ವಿಚಾರ. ಸಂಜು ಸ್ಯಾಮ್ಸನ್ ಎಂಥ ಇನ್ನಿಂಗ್ಸ್ ಇವತ್ತು ಆಡಿದ್ದು ಎಲ್ಲರೂ ಗಮನಿಸಿರಬೇಕು. ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಅವ್ರು 50 ಹೊಡಿತಿದ್ದಂಗೆ ಎಲ್ರಿಗೂ ಗೊತ್ತಾಯಿತು. ದಿನೇಶ್ ಕಾರ್ತಿಕ್ ಇದನ್ನ ನೀಟಾಗಿ ಪಾಯಿಂಟ್ಔಟ್ ಬೇರೆ ಮಾಡಿಬಿಟ್ಟು ಹೇಳಿದ್ರು. ಏನು ಅಂತಂದರೆ 50 ಹೊಡೆದ ಮೇಲೆ ಸೆಲೆಬ್ರೇಷನ್ ಮಾಡಿದ್ರು, ದೇವ್ರಿಗೆ ನಮಸ್ಕಾರ ಹಾಕಿದ್ರು, ಈಗೀಗ ಅಂದರು. ಬಟ್ ಅದಾದಮೇಲೆ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ಗಾರ್ಡ್ ತೊಗೊಂಡು ಅವಾಗ ತಾನೇ ಬ್ಯಾಟಿಂಗ್ ಬಂದಿರೋ ಥರ 0 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಥರ ನಿಂತ್ಕೊಂಡು ಆ ಕಡೆ ಗೌತಮ್ ಗಂಭೀರ್ ನಿಂತ್ಕೊಂಡು ಆಡಬೇಕು ಅಂತೆಲ್ಲ ಸಿಗ್ನಲ್ ಮಾಡಿದ್ರು. ಬಟ್ ಅದೇನೇ ಮಾಡಿದ್ರು ಸಂಜು ಸ್ಯಾಮ್ಸನ್ ಡಿಸೈಡ್ ಮಾಡಿಬಿಟ್ಟಿದ್ರು ಇವತ್ತು, ಏನಾದರೂ ಆಗಲಿ ನಾ ಕೊನೆವರೆಗೆ ನಿಂತ್ಕೊಳ್ಳೇಬೇಕು ಅಂತ. ನಿಂತ್ಕೋಬೇಕು ಅಂತಂದರೆ ಅವಾಗ 0 ಸ್ಟಾರ್ಟ್ ಮಾಡಿ ನಾ ಕೊನೆವರೆಗೂ ಇರ್ತೀನಿ ಅಂತ ಒಂದು ಕಡೆನೂ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೂ ಅವಕಾಶ ಕೊಡದೇ ಇರೋ ವೆಸ್ಟ್ ಇಂಡೀಸ್ಗೆ ಸೂಪರ್ ಕನ್ವಿಕ್ಷನ್ ಗೇಮ್ ಇವತ್ತು. ಏನು ಹೊಡಿತಾ ಇದ್ದಿದ್ದು ಆ ಮನುಷ್ಯ, ಹೊಡಿತಾ ಇದ್ರೆ ನೋಡೋಕ್ಕಂತೂ ಮಜಾ ಇರುತ್ತೆ. ಅದನ್ನೇ ಯಾವಾಗಲಿಂದನೂ ಹೇಳ್ತಾ ಇದ್ವಿ, ಫಾರ್ಮಿಗೆ ಬಂದ್ಬಿಟ್ರು ಅಂತಂದರೆ ಅವ್ರು ಹೊಡೆಯೋ ಶಾರ್ಟ್ಸು ಆ ಫುಲ್ಲು ಮಿಡ್ ಆಫ್ ಕಡೆಗೆ ಹೊಡಿತಾರೆ ಒಂದೊಂದು ಹಿಂಗೆ ಕಟ್ಸು ಮತ್ತು ಸ್ಟ್ರೈಟ್ ಡೌನ್ ದ ವಿಕೆಟು ಫುಲ್ಲು 6ಗಳು ಹೊಡೆಯೋದು ಸಖತ್ತಾಗಿರುತ್ತೆ ಶಾರ್ಟ್ಸ್ ನೋಡೋಕ್ಕೆ. ಇವತ್ತು ಹಂಗೆ ಆಯಿತು. ಆಡಿದ್ದಂತೂ ಎಲ್ಲರೂ 100 ಹೊಡಿತಾರೆ ಅಂತೆಲ್ಲ ಬೇರೆ ಕಾಯ್ತಾಯಿದ್ರು. ಬಟ್ ಆ ಮನುಷ್ಯ ಪರ್ಸ್ನಲ್ ಮೈಲ್ ಸ್ಟೋನ್ 100ಗೆ ಅಂತ ಆಡದೇ ಇದ್ರೂ ಕೊನೆವರೆಗೂ ನಿಂತ್ಕೊಂಡು ಗೆಲ್ಲಿಸಬೇಕು ಅಂತ ಆಡಿದ್ದು ಇವತ್ತು ಎಲ್ರಿಗೂ ಕಣ್ಣಿಗೂ ಕಾಣಿಸ್ತಾ ಇತ್ತು. ಎಂಥ ಅವ್ರಿಗೂ ಖುಷಿ ಕೊಟ್ಟಿರುತ್ತೆ, ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. ಎಲ್ಲೋ ಹೋಗ್ಬಿಟ್ಟಿದ್ದೆ, ಏನೋ ಕಳೆದೇ ಹೋಯ್ತೇನೋ ಕೆರಿಯರು ಅನ್ನೋ ಥರ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಫ್ಯಾನ್ ಫಾಲೋಯಿಂಗಿಗೆ ಟೀಮಲ್ಲೂ ತುಂಬ ಅವ್ರನ್ನ ಇಷ್ಟಪಡೋರು ಇದ್ದಾರೆ ಅನಿಸುತ್ತೆ. ಇವತ್ತಂತೂ ಎಲ್ಲರೂ ಅವರು ಹೊಡಿತಾ ಇದ್ದಿದ್ದು ನೋಡಿ ಭಾರಿ ಖುಷಿ ಪಡ್ತಾಯಿದ್ರು. ನಮಗೂ ಸಖತ್ ಮಜಾ ಬಂತು. ಯಾವ ಸೆಂಚುರಿಗೂ ಕಮ್ಮಿ ಇಲ್ಲ ಇವತ್ತು ಆಡಿರೋ ಇನ್ನಿಂಗ್ಸ್. ಅವರ ಕೆರಿಯರ್ನಲ್ಲಿ ಅಚ್ಚಳಿಯದೆ ನಿಂತ್ಕೊಂಡ್ಬಿಡುತ್ತೆ. ಸೂಪರ್ ಇನ್ನಿಂಗ್ಸ್ ಫ್ರಮ್ ಸಂಜು ಸ್ಯಾಮ್ಸನ್. ಒಂದೇ ಒಂದು ಅವ್ರದ್ದು ಯಾವಾಗಲೂ ಕೊರತೆ ಇರೋದೇನು ಅಂದರೆ ಈ ಕನ್ಸಿಸ್ಟೆನ್ಸಿನ ಕಾಯ್ಕೊಂಬರ್ಬೇಕು. ಯಾಕಂದರೆ ಇವತ್ತು ಆಡ್ತಾರೆ ಮತ್ತು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಆಡಲ್ಲ. ಅದು ದಯವಿಟ್ಟು ಅದು ಹೆಂಗೋ ಒಂದು ಬೇಗ ಅದರಿಂದ ಆಚೆ ಬಂದ್ಬಿಟ್ಟು ಆ ಮನುಷ್ಯ ಕನ್ಸಿಸ್ಟೆನ್ಸಿ ಕಂಡುಕೊಳ್ಳಿ, ನೆಕ್ಸ್ಟ್ ಮ್ಯಾಚ್ಗಳಲ್ಲೂ ಚೆನ್ನಾಗಿ ಆಡಲಿ ಅಂತ ನಾವು ಆಶಯ ಪಡೋಣ. ಸೂಪರ್ ಗೇಮು ಹೇಗಾಯಿತು ಏನು ಅಂತ ಹೇಳೋಣ. ಫಸ್ಟು ನಾವು ಟಾಸ್ ಗೆದ್ಬಿಟ್ವಿ ಇವತ್ತು. ಸೂರ್ಯಕುಮಾರ್ ಯಾದವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನು ಟೀಮ್ನ ಆ ಕಡೆ ಈ ಕಡೆ ಚೇಂಜ್ ಮಾಡಲಿಲ್ಲ. ಅದೇ ಟೀಮ್ನೇ ಆಡ್ಸ್ಕೊಂಬಂದರು. ರಿಂಕು ಸಿಂಗ್ ಬೆಂಚಲ್ಲೇ ಇದ್ದರು. ಸಖತ್ತಾಗಿ ಇರ್ಬೋದು. ಕೋಲ್ಕತ್ತಾನಲ್ಲಿ ಯಾವ ಥರ ಆಗುತ್ತೆ, ಡ್ಯೂ ಫ್ಯಾಕ್ಟ್ರ್ ಬಂದೇ ಬರುತ್ತೆ. ಆ ಕಾರಣಕ್ಕೆ ಇವರು ಫಸ್ಟೇ ಫೀಲ್ಡಿಂಗ್ ತೊಗೊಂಬಿಟ್ಟು ಅವ್ರು ಎಷ್ಟು ಸೆಟ್ ಮಾಡ್ತಾರೋ ನೋಡೋಣ ಸ್ಕೋರು ಅಂತ ವೆಸ್ಟ್ ಇಂಡೀಸು. ಅವರು ಆ ರಾನ್ಸ್ಟನ್ ಚೇಸ್ ಆ ಮನುಷ್ಯನ ಕರ್ಕೊಂಬಂದಿದ್ರು ಇವತ್ತು. ಆ ಮನುಷ್ಯ ಸಖತ್ತಾಗಿ ಆಡ್ಬಿಟ್ಟು 40 ರನ್ನೇನೋ ಹೊಡೆದಿದ್ದು. ನನಗೆ ಫಸ್ಟ್ ಅವ್ರುಗಳು ಬ್ಯಾಟಿಂಗ್ ಆಡಬೇಕಾದ್ರೆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ನೋಡೋಕ್ಕಾಗಲಿಲ್ಲ. ಒಂದು ಬರ್ತ್ಡೇ ಪಾರ್ಟಿ ಬೇರೆ ಇತ್ತು. ಅಂದ್ರೂ ಅವಾಗವಾಗ ಪಾಕೆಟ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ. ಓಕೆ, ಚೆನ್ನಾಗೇನೋ ಆಡ್ಕೊಂಡು ಬಂದರು. ನಮ್ಮವ್ರು ಕ್ಯಾಚ್ ಬೇರೆ ಬಿಟ್ಟರು. ವರುಣ್ ಚಕ್ರವರ್ತಿ ಕ್ಯಾಚ್ ಬಿಟ್ಟಿದ್ದು. ಅದಾದಮೇಲೆ ವರುಣ್ ಚಕ್ರವರ್ತಿ ಫುಲ್ಲು ಊಷ್ಟಾಗಿ ಪೇಸ್ಟಾಗಿ ಬೌಲಿಂಗ್ ಮಾಡ್ದೇನೆ. ಆದ್ರೂ ಒಂದು ಹಂತಕ್ಕೆ ಒಳ್ಳೆ ಬೌಲಿಂಗ್ ಅಂತಲೇ ಇಟ್ಕೊಂಡು ಫಸ್ಟ್ ವಿಕೆಟ್ ಎಲ್ಲ ತೆಗೆದ್ರು. ಆಮೇಲೆ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಕರೆಕ್ಟಾಗಿ ಹೇಳ್ಬೇಕು ಅಂತಂದರೆ ಶಾಹಿ ಹೋಪ್ ಅವ್ರನ್ನ ಬೋಲ್ಡ್ ಮಾಡಿದ್ದು ವರುಣ್ ಚಕ್ರವರ್ತಿ. ಅದಾದಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ಪೇ ಬಂತು. ಆಮೇಲೆ ಬಂದಿದ್ದು ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಂತ ಆಗಲೇ ಹೇಳಿದಾಗೆ ಬುಮ್ರಾ. ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅನ್ನೋರಿಗೆ ಎಕ್ಸ್ಪೀರಿಯೆನ್ಸು ಹೇಗೆ ಕಾಣುತ್ತೆ ಅಂತಂದರೆ, ಆಡಿರೋದು ಈ ಥರ ಪ್ರೆಷರ್ ಮ್ಯಾಚ್ ಆಡಿದರೆ ಮಾತ್ರ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಬರೋದು. ಅದು ಬರ್ತಾ ಟ್ಯಾಲೆಂಟು ನಿಮ್ಮಲ್ಲಿ ಕ್ಷಮತೆ ಇತ್ತು ಅಂತಂದರೆ, ಅದು ಕಾಣಿಸ್ತಿದೆ ಅಂತಂದರೆ ಅವ್ರನ್ನ ಗ್ರೂಮ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ಈ ಥರ ಪ್ಲೇಯರ್ಸ್ ಆಗ್ತಾರೆ. ಇವತ್ತು ಆಡಿದ್ದು ಅದೇನೇ. ಬುಮ್ರಾನಲ್ಲೂ ಕಾಣಿಸ್ತಾ ಇತ್ತು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿನಲ್ಲೂ ಹಾಗೂ ಅವರ ಸ್ಮಾಲ್ ಬ್ಯಾಟಿಂಗ್ ಓಕೆ ಅಷ್ಟೊಂದು ಕ್ಯಾರಿ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಅಂದರೂ ತಕ್ಕನಂಗೆ ಬ್ಯಾಟಿಂಗ್ ಆಡಿ ಅವರು ಹಾರ್ದಿಕ್ ಪಾಂಡ್ಯ ಆಡಿದ ಇನ್ನಿಂಗ್ಸು ಇವೆಲ್ಲನೂ ನಿಜವಾಗ್ಲೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಹಾರ್ದಿಕ್ ಪಾಂಡ್ಯ ಮತ್ತು ಒಂದು ವಿಕೆಟ್ ಬೇರೆ ತೆಗೆದ್ರು ಇವತ್ತು. ಯಾರ ವಿಕೆಟು? ಅದು ಶರ್ಫೈನ್ ರುದರ್ಫರ್ಡು, ಇಂಪಾರ್ಟೆಂಟ್ ವಿಕೆಟ್. ಅದನ್ನು ಸ್ಯಾಮ್ಸನ್ನ ಕ್ಯಾಚ್ ಹಿಡಿದಿದ್ದು. ಆಮೇಲೆ ಹೆಟ್ಮೈರು ಏನು ಹೊಡಿತಾರೋ ಏನು ಕತೆ ಅಂತೆಲ್ಲ ಯೋಚನೆ ಮಾಡಿದ್ರೆ ಅವ್ರನ್ನೂ ಬುಮ್ರಾ ಎತ್ತಿದ್ದು, ಮತ್ತು ಅದನ್ನು ಸ್ಯಾಮ್ಸನ್ ಕ್ಯಾಚ್ ಹಿಡ್ಕೊಂಡಿದ್ದು. ಸೂರ್ಯಕುಮಾರ್ ಯಾದವ್ ಕ್ಯಾಚು ಒಂಥರ ಫುಲ್ಲು ಔಟ್ ಆಫ್ ದ ವರ್ಲ್ಡ್ ಕ್ಯಾಚು. ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ.
ಸೂಪರಾಗಿ ಅದೊಂದಾಯಿತು. ಅದಾದಮೇಲೆ ಗುರು ಆಗಿದ್ದ ಪ್ರಾಬ್ಲಮ್, ಈ 4 ವಿಕೆಟ್ ಆದಮೇಲೆ 4 ವಿಕೆಟ್ ಏನದು ಅವ್ರದ್ದು 119ಕ್ಕೆ 4, 14ನೇ ಓವರಲ್ಲೇ ಹೋದ್ಮೇಲೆ ವಿಕೆಟೇ ಬರಲಿಲ್ಲ. 20 ಓವರ್ವರೆಗೂ ಅವರಿಬ್ಬರೇ ಜೇಸನ್ ಹೋಲ್ಡರು ಮತ್ತು ರೋಮನ್ ಪೋವಲ್ ಹುಚ್ಚನ ಈ ಥರ ಹೊಡೆದು ತೊಗೊಂಬಂದು 195ವರೆಗೂ ಕೂರ್ಸ್ಕೊಂಬಿಡೋದ. 200 ಆಗ್ಬಿಡುತ್ತೆ ಅಂತ ಇನ್ನೇನು ನೋಡ್ತಾ ಇದ್ದು 195 ನಿಂತ್ಕೋತು. ಅದಾದಮೇಲೆ ನಮ್ಮವ್ರದ್ದು ಸ್ಟಾರ್ಟ್ ಆಗಿದ್ದು ಇಶಾನ್ ಕಿಶನ್ನು, ಅಭಿಷೇಕ್ ಶರ್ಮಾ. ಅಭಿಷೇಕು ಇಶಾನು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ಟ್ಯಾಲೆಂಟು, ಕ್ಷಮತೆ ಇದೆಲ್ಲ ಇದೆ. ಆದರೆ ಇಂಪಾರ್ಟೆಂಟ್ ಅದೇ ಅಫ್ಕೋರ್ಸ್ ಪಾಕಿಸ್ತಾನ ಮ್ಯಾಚು ಇಂಪಾರ್ಟೆಂಟು, ಇಶಾನ್ ಕಿಶನ್ ಹೊಡೆದಿದ್ದು ಎಲ್ಲ ಒಪ್ಕೊಳ್ಳೋಣ. ಬಟ್ ಇದು ಆ ಮ್ಯಾಚ್ಗಿನ್ನ ಇಂಪಾರ್ಟೆಂಟು ಹಂಗೆ ನೋಡೋಕೆ ಹೋದ್ರೆ. ಇದು ಯಾಕಂದರೆ ಹೊಡೆದ್ರೆ ಇಲ್ಲಿ ಮ್ಯಾಚ್ಗೆ ಹೋಯ್ತು ಅಂತಂದರೆ ಮನೆಗೆ ಬರಬೇಕಾದಂಥ ಪರಿಸ್ಥಿತಿ ಇದ್ದಿದ್ದು ವಿಶ್ವಕಪ್ನಿಂದನೇ ಆಚೆ. ಈ ಮ್ಯಾಚಲ್ಲಿ ಪ್ರೆಷರ್ ಬೇರೆ ಥರನೇ ಇರುತ್ತೆ, ಹೊಡಿಲೇಬೇಕು ಇದರಲ್ಲಿ ಫುಲ್ಲು ಆ ಥರ. ಇಲ್ಲಿ ಅದೇನೋ ಒಂಥರ ಇಬ್ಬರೂ ಹೋದರು. ಇವ್ರಿಗೆ ಆಡ್ತಾ ಇದೆ, ಪ್ರಾಕ್ಟೀಸ್ ಆಗಬೇಕು. ಬಟ್ ಆ ಲೆವೆಲಲ್ಲಿ ಇದನ್ನೆಲ್ಲ ಬೇಗ ಕಲ್ತ್ಕೋಬೇಕು ಅಂತ ನಾವು ಹಾರೈಸೋಣ ಅಷ್ಟೇ. ಇಬ್ಬರಲ್ಲೂ ಡೆಫಿನೆಟ್ಲಿ ಪೊಟೆನ್ಷಿಯಲ್, ಕ್ಷಮತೆ ಇದು ಇದ್ದೇ ಇದೆ. ಇಶಾನ್ ಕಿಶನ್ನು ಮತ್ತು ಅಭಿಷೇಕ್ ಶರ್ಮಾ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ಪಳಗಬೇಕು, ಮಾಗ್ತಾ ಇದೆಲ್ಲ ಬರುತ್ತೆ. ಆದರೆ ಕೈಗೆ ಬಂದಿದ್ದು ಇವತ್ತು ಯಾರೋ ಸಂಜು ಸ್ಯಾಮ್ಸನ್ ಓಪನಿಂಗ್ ಬಂದಿದ್ದು 50 ಬಾಲ್ 97 ರನ್ನು, 4 ಸಿಕ್ಸು 12 4 ಗ್ರೌಂಡ್ ಶಾಟ್ಸ್ ಹೆಂಗೆ ಆಡಬೇಕು ಅಂತ ಹೇಳ್ಕೊಟ್ಟಂಗೆ ಇವತ್ತು ಹೊಡಿತಾ ಇದ್ದಿದ್ದು. ಸಖತ್ ಶಾಟ್ಸು ಅವ್ರು ಹೊಡೆದಿದ್ದು. ಅದಾದಮೇಲೆ ಸೂರ್ಯಕುಮಾರು ಒಂದು ಸಣ್ಣ ಇನ್ನಿಂಗ್ಸು, ಅಂಥ ಸ್ಟ್ರೈಕ್ ರೇಟ್ ಏನಲ್ಲ ಅಂದ್ರೂ ಆ ಟೈಮಲ್ಲಿ ಸ್ಟೆಬಿಲೈಸ್ ಮಾಡೋಕ್ಕೆ ಸಂಜು ಸ್ಯಾಮ್ಸನ್ ಹಂಗೆ ಹೊಡಿಬೇಕಾದ್ರೆ ಎಲ್ಲರೂ ಹೊಡಿಯೋದಂಥದ್ದು ಮೂರ್ಖತನ ಆಗೋಗ್ಬಿಡುತ್ತೆ. ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂದರೆ ಹೇಗಿರುತ್ತೆ, ಒಂದು ಕಡೆ ಕವರ್ ಮಾಡಿಕೊಂಡು ಯಾವ ಸ್ಕೂಲು ಧೋನಿ, ಮಹೇಂದ್ರ ಸಿಂಗ್ ಧೋನಿ ಸ್ಕೂಲಲ್ಲಿ ಕಲ್ತಿರೋದು ಇವೆಲ್ಲ ಆಡಿಕೊಂಡು ಅಂದ್ರೂ ಒಂದು 6 ಹೊಡೆದಿದ್ದು ಸೂಪರಾಗಿತ್ತು. ಆಮೇಲೆ ಬಂದು ತಿಲಕ್ ವರ್ಮಾ, ಅವ್ರ ಮೇಲೂ ಪ್ರಶ್ನಾವಳಿಗಳು ಫುಲ್ಲು, ಎಲ್ಲ ಕ್ವಶನ್ ಪೇಪರ್ಸ್ ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರ ಇದೇ ಪರಿಸ್ಥಿತಿ. ಆದ್ರೂ ಆ ಮನುಷ್ಯನು 15 ಬಾಲ್ಗೆ 27 180 ಸ್ಟ್ರೈಕ್ ರೇಟು ಸಾಕಾಗಿ ಆಡಿದ್ದು. ಆ ಮನುಷ್ಯನು 4 4 ಹೊಡೆದಿದ್ದು. ಬಟ್ ಆ ಮನುಷ್ಯ ಮ್ಯಾಚ್ ಮುಗಿಸೋವಂಥ ಅವಕಾಶ ಇತ್ತು, ಅವರು ಹಾಳು ಮಾಡಿಕೊಂಡ್ರು ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಆಮೇಲೆ ಬಂದರು, ಅವರು ಮತ್ತೆ ಆ್ಯಂಕರಿಂಗ್ ರೋಲೇ ಇದ್ದಿದ್ದು. ಆ ಮನುಷ್ಯನೂ ಆಡಿದ್ರು, ಬಟ್ ಅವರು ಔಟ್ ಆದರು ಕೊನೆಯಲ್ಲಿ. ಬಟ್ ಅವ್ರು ಔಟ್ ಆದಾಗ ಆಲ್ಮೋಸ್ಟ್ ಇಂಡಿಯಾ ಗೆದ್ದಂಗೆ ಆಗೋಗಿತ್ತು. ಯಾಕಂದರೆ ಶಿವಮ್ ದುಬೆ ಬರ್ತಾರೆ, ಏನು ಹರಾಕಿರಿಗಳೆಲ್ಲ ಆಗಲ್ಲ, ಮ್ಯಾಚ್ ವಿನ್ ಆಗುತ್ತೆ ಅಂತ ಎಲ್ರಿಗೂ ಒಂದು ಕಾನ್ಫಿಡೆನ್ಸು ಒಂದು ಹಂತಕ್ಕೆ ಬಂದ್ಬಿಟ್ಟಿತ್ತು. ಸೂಪರಾಗಿ ಆಡಿದ್ರು. ನೆಕ್ಸ್ಟ್ ಅಕ್ಷರ್ ಪಟೇಲ್ ಇವತ್ತು ಮತ್ತು ಯಥಾ ಪ್ರಕಾರ ಬ್ಯಾಟಿಂಗ್ ಸಿಗದೇ ಇರಲಿ ಮುಂದಿನ ಗೇಮ್ಗಳಲ್ಲೂ. ನೆಕ್ಸ್ಟ್ ಮ್ಯಾಚು ಮುಂಬೈನಲ್ಲಿ ವಾಂಖೆಡೆ, ಸೌತ್ ಆಫ್ರಿಕಾ ಅವ್ರು ಇವತ್ತು ಜಿಂಬಾಬ್ವೆ ಮೇಲೆ ಫಸ್ಟ್ ವಿಕೆಟ್ ಕಳ್ಕೊಂಡ್ರು, ಸಖತ್ತಾಗಿ ಆಡ್ಬಿಟ್ಟು ಮ್ಯಾಚ್ ಗೆದ್ಕೊಂಡ್ರು 154, ಅದೆಷ್ಟು 155 ಚೇಸ್ ಮಾಡ್ತಾ ಇದ್ದಿದ್ದು. ಮಾರ್ಕ್ರಮ್ ಆಡಲಿಲ್ಲ ಅಂದರೆ ಆಡಿದ್ರು, ಬೇಗ ಔಟ್ ಆದರು, ಅಂದ್ರೂ ಎಲ್ಲ ಹೊಡೆದಾಕಿದ್ರು. ಬ್ರೇವಿಸು ಗೀವಿಸು ಇವರೆಲ್ಲ ಇದ್ದಾರಲ್ಲಪ್ಪ, ಅವ್ರ ಕಡೆ ಏನು ಕಮ್ಮಿ ಇದ್ದಾರ, ಸರಿಯಾಗಿ ಹೊಡೆದ್ರು. ಜಿಂಬಾಬ್ವೆಗೆ ಇನ್ನೊಂದು ಅಪ್ಸೆಟ್ ಮಾಡೋವಂಥ ಅವಕಾಶ ಏನು ಕೊಡಲಿಲ್ಲ. ನಾವು ಸೌತ್ ಆಫ್ರಿಕಾ ಮೇಲೆ ಆಡ್ಬೇಕಾದ್ರೆ ಇನ್ನೊಂದು ಬೇರೆ ಗೇಮ್ ಅಂತೆಲ್ಲ ಹೇಳ್ತಾರಲ್ಲ, ಏನು ಕ್ಯಾಪಿಟಲ್ ಗೇಮ್ ತೊಗೊಂಬರ್ಬೇಕು ಇವಾಗ. ಅವ್ರ ಮೇಲೆ ಹಂಗಿದೆ ಪರಿಸ್ಥಿತಿ. ಅವರೆಲ್ಲ ಈ ವೆಸ್ಟ್ ಇಂಡೀಸ್ ಥರ ಎಲ್ಲ ಟೀಮು ಅಂತ ಇದು ಮಾಡ್ಕೊಳಕ್ಕಾಗಲ್ಲ, ಬೇರೆ ಥರ ಆಡಬೇಕು. ಆಡ್ತಾರೆ ಅಂತ ಒಂದು ಆಶೆ ಪಡೋಣ. ಮುಂದಿನ ಭಾನುವಾರ ಇಷ್ಟೊತ್ತಿಗೆ ಫೈನಲ್ಸ್ ಕೂಡ ಮುಗಿದಿರುತ್ತೆ. ಅದಕ್ಕೆ ಸೆಮಿಫೈನಲ್ ಗೆಲ್ಲಿ ಫಸ್ಟು, ಆಮೇಲೆ ಮಾತಾಡೋಣ ಅಂತ ನಾವು ಆಶೆ ಪಡೋಣ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತು ಮ್ಯಾಚು? ಯಾವ್ಯಾವ ವಿಷಯಗಳು ಸೂಪರ್ ಅನ್ನಿಸ್ತು, ಯಾವ್ದು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆಲ್ಮೋಸ್ಟ್ 5,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರೋತ್ಸಾಹ ಹೀಗೆ ಮುಂದುವರಿಸಿ. ನಾನು ಕೂಡ ಹೀಗೆ ಆದಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿರ್ತೀನಿ. ಸಿಗ್ತಾ ಇರೋಣ ಹೀಗೆ. ನಿಮ್ಮ ಶರತ್. ಬಾಯ್.